ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಧುರ ಹೆಗ್ಡೆ. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ತಾಳಗುಪ್ಪ ಮೈಸೂರು ಎಕ್ಸ್‌ಪ್ರೆಸ್ 5:20ಕ್ಕೆ ಬರುತ್ತೆ ಇಲ್ಲಿ. ನಾವು ಇಲ್ಲಿಂದ ಹತ್ತಿ ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇದು ಯಾಕೆ ನಾನು ಇಷ್ಟು ಪ್ಲ್ಯಾನ್ ಮಾಡಿದ್ದು ಅಂತಂದರೆ, ಅಲ್ಲಿ ಬೆಳಗ್ಗೆ ತಿಂಡಿಗೆ ಹೋಗಬೇಕು. ಅಲ್ಲೊಂದು ಹೋಟೆಲ್ ಮಹೇಶ್ ಪ್ರಸಾದ್ ಅಂತ ಇದೆ. ಸಖತ್ತಾಗಿರುತ್ತೆ ತಿಂಡಿ. ಕಾಫಿನೂ ತುಂಬ ಚೆನ್ನಾಗಿದೆ. ಹೋಗೋಣ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದ್ದೆ. ಅದು ಯಾಕೆ ಅಂತಂದರೆ, ನಮ್ಮ ಅಣ್ಣನ ಜೊತೆಗೆ ಒಂದು ಸರಿ ಹೋದಾಗ ಒಂದು ಸ್ವಲ್ಪ ವರ್ಷದ ಹಿಂದೆ ಅಲ್ಲಿ ತುಂಬ ಟೇಸ್ಟಿಯಾಗಿತ್ತು, ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಇಲ್ಲಿ ಮಂಡ್ಯದಲ್ಲಿ ಅಂದರೆ ಟ್ರೈನಲ್ಲಿ ಬರ್ತಾ ಮಂಡ್ಯದಲ್ಲಿ ಪಲಾವ್ ಮತ್ತು ತಟ್ಟೆ ಇಡ್ಲಿ ಸಿಕ್ತು. ಸಿಕ್ಕಾಪಟ್ಟೆ ಹಸಿವಾಗಿತ್ತು ಅಂತ ತಿಂದ್ವಿ. ತುಂಬಾ ಹೈಜೀನ್ ಆಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ತಿನ್ಬೋದು, ಏನೂ ತೊಂದರೆ ಇಲ್ಲ. ಅದಾದ ನಂತರ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಮೈಸೂರು ಬರೋವರೆಗೂ ನಿದ್ದೆ ಮಾಡಿದೆ. ಈಗ ಹೋಟೆಲ್ ವಿಷಯಕ್ಕೆ ಬರೋಣ. ಸೊ ನಾನೇನು ಮಾಡಿದೆ, ಅಲ್ಲೇ ಹೋಗೋಣ ತಿಂಡಿಗೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವ್ರಿಗೂ ಹೇಳಿ ಅಂತೂ ಹೊರಟ್ವಿ ಬೆಳಗ್ಗೆ ಬೇಗನೆ. ಬಟ್ ಬೆಂಗಳೂರಲ್ಲಿ ತಿಂಡಿ ತಿಂದು ರೂಢಿ ಆದರೆ ಇಲ್ಲಿ ಒಂದು ಚಿಕ್ಕ ಚಿಕ್ಕ ಹೋಟೆಲು, ಕ್ಯಾಂಟೀನು, ರೋಡ್ ಸೈಡಲ್ಲಿ ಕೂಡ ಎಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಸಾಗರದಲ್ಲಿ ಆವಾಗ ತಿಂದಿದ್ದು. ಸೊ ನನಗೆ ಈ ಮೈಸೂರಲ್ಲಿ ಹೋಟೆಲು ಸಿಕ್ಕಾಪಟ್ಟೆ ಟೇಸ್ಟ್ ಅನಿಸಿತು. ಬಟ್ ನನಗೇನು ಅನ್ನಿಸ್ತು ಅಂತ ಹೋಟೆಲ್ಗೆ ಹೋದ್ಮೇಲೆ ಹೇಳ್ತೀನಿ. ಅಂತೂ ನಾವು ಮೈಸೂರಿಗೆ ಬಂದ್ವಿ. ಇಲ್ಲಿ ಬಂದ ಕೂಡಲೇ ನಮ್ಮ ಯಜಮಾನ್ರು ಎಬ್ಸಿದ್ರು, ಹೇಳು ಮೈಸೂರು ಬಂತು ಅಂತ. ಅಷ್ಟು ನಿದ್ದೆ ಮಾಡ್ತಿದ್ದೆ ನಾನು ಬೇಗ ಇದ್ದಿದ್ದರಿಂದ. ಅದಾದಮೇಲೆ ನಾವಿಲ್ಲಿ ಪ್ರೀಪೇಯ್ಡ್ ಆಟೋ ತೊಗೊಳ್ಳೋಣ ಅಂತ ನೋಡಿದ್ವಿ ರೈಲ್ವೆ ಸ್ಟೇಷನಲ್ಲಿ. ಅದೊಂದು ಫೆಸಿಲಿಟಿ ಇಟ್ಟಿದ್ದಾರೆ ಇವಾಗ. ಬೇರೆ ಆಟೋ ತೊಗೊಂಡೋದ್ರೆ ಅದು ಕಾಸ್ಟ್ಲಿ ಆಗುತ್ತೆ. ಇಲ್ಲಿ ಓಲಾ ಬುಕ್ಕಿಂಗ್ ಎಲ್ಲ ತುಂಬಾ ಸ್ಲೋ ಆಗುತ್ತೆ, ನೆಟ್ವರ್ಕ್ ಇಲ್ಲ, ಅವರಿಗೇನೋ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೋಡೋಣ ಪ್ರೀಪೇಯ್ಡ್ ತೊಗೋಣ ಅಂತ ತೊಗೊಂಡ್ವಿ. ಬಟ್ ಏನಂದರೆ ಎಲ್ಲದಕ್ಕಿಂತ ಚೀಪ್ ಇದೆ ಇಲ್ಲಿ. ನಾವು ಇಲ್ಲಿ ಪ್ರೀಪೇಯ್ಡ್ ಆಟೋ ತೊಗೊಂಡ್ವಿ. ಒಂದು 3-3.5 ಕಿಲೋಮೀಟ್ರ್ ಆಗುತ್ತೇನೋ ಅಲ್ಲಿಗೆ. ಸೊ 41 ರೂಪಾಯಿ ಆಯಿತು ಅಷ್ಟೇ. ನೆಕ್ಸ್ಟು ಡೇಸಲ್ಲಿ ನಾವು ಹೋದಾಗ ಕಡಿಮೆ ದೂರಕ್ಕೇ ತುಂಬ ರೇಟ್ ತೊಗೊಂಡ್ರು. ಅದಕ್ಕೆ ನಾನು ಹೇಳ್ತಾ ಇರೋದು. ಇದೊಂದು ಫೆಸಿಲಿಟಿ ಚೆನ್ನಾಗಿದೆ ರೈಲ್ವೆ ಸ್ಟೇಷನಿಂದ. ನಾವೇನೂ ಪ್ಲ್ಯಾನ್ ಮಾಡಿರಲಿಲ್ಲ, ಸುಮ್ಮನೆ ಹೋಗೋಣ ಅಂತ ಹಾಗೆ ಫಿಕ್ಸ್ ಮಾಡ್ಕೊಂಡು ಬಂದಿದ್ವಿ ಅಷ್ಟೇ. ಹೋಟೆಲ್ ಮಹೇಶ್ ಪ್ರಸಾದ್ ಅಂತ ತುಂಬ ಆಸೆ ಇಟ್ಕೊಂಬಂದೆ. ಅವ್ರದ್ದು ಟೇಸ್ಟ್ ಚೆನ್ನಾಗೇ ಇದೆ, ಇಲ್ಲ ಅಂತಲ್ಲ. ಬಟ್ ನನಗೆ ಬೆಂಗಳೂರಲ್ಲಿ ತಿಂದು ರೂಢಿಯಾಗಿದ್ದಕ್ಕೆ ಇದು ಅಷ್ಟು ಟೇಸ್ಟ್ ಅನ್ನಿಸ್ಲೇ ಇಲ್ಲ ಇವಾಗ. ಓಕೆ, ಇಡ್ಲಿ, ವಡೆ, ದೋಸೆ, ಕಾಫಿ ಎಲ್ಲನೂ ಚೆನ್ನಾಗೇ ಇತ್ತು. ಬೆಂಗಳೂರು ರೇಂಜಿಗಲ್ಲ ಬಿಡಿ. ಅದಾದಮೇಲೆ ಆಟೋ ಬೇಡ, ಬಸ್ಸಲ್ಲಿ ಹೋಗೋಣ, ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಇಲ್ಲಿ ನಿಂತ್ಕೊಂಡ್ವಿ. ನೆಕ್ಸ್ಟು ನಾವು ಹೋಟೆಲ್ ಬುಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಗೆ ಹೋಗಬೇಕಿತ್ತು. ಬಸ್ಸಲ್ಲೇ ಹೋದ್ವಿ ನೋಡೋಣ ಅಂತ. ನಮ್ಮ ಹೋಟೆಲ್ ಇದೂ ಅಷ್ಟೇ ಬಾಲ್ಕನಿ ವ್ಯೂ ಇರಬೇಕು ಅಂತ ನೋಡಿದ್ವಿ. ಸಿಕ್ಕಿಲ್ಲ, ವೀಕೆಂಡ್ ಆಗಿದ್ದರಿಂದ ಎಲ್ಲ ಬುಕ್ ಆಗಿಬಿಟ್ಟಿತ್ತು. ಬೇರೆದೇ ಒಂದು ರೂಮ್ ತೊಗೊಂಡ್ವಿ ಇರಲಿ ಅಂತ. ಅಡ್ವಾನ್ಸ್ ಬುಕ್ಕಿಂಗ್ ನೋಡಿದ್ರು ನಮಗೆ ಸಿಕ್ಕಿರಲಿಲ್ಲ ಆನ್ಲೈನಲ್ಲೂ ಆ ರೂಮು. ಆಮೇಲೆ ಡೈಲಿ ಪಾಸ್ ತೊಗೊಂಡ್ಬಿಡೋಣ, ಎಲ್ಲ ಕಡೆ ಓಡಾಡೋಕ್ಕೆ ಈಸಿ ಆಗುತ್ತೆ ಅಂತ ತೊಗೊಂಡ್ವಿ. 60 ರೂಪಾಯಿ ಪಾಸ್ ಇತ್ತು. ಲೇಡೀಸ್ಗೆ ಆಧಾರ್ ಕಾರ್ಡ್ ಇದೆಯಲ್ಲ ತೊಗೊಳ್ಳಿ ಅಂತ ಅಂದರು. ಒಂದು ತೊಗೊಳ್ಳಿ ಸಾಕು ಅಂತ. ನಾನು ಆಧಾರ್ ಕಾರ್ಡ್ ತೊಗೊಂಡೋಗಿರಲಿಲ್ಲ, ನಂಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ಲೋಕಲ್ ಬಸ್ಸಲ್ಲೂ ತೊಗೋತಾರೆ ಅಂತ. ಆಮೇಲೆ ಅಲ್ಲಿಂದ ನಾವು ಹೋಟೆಲಲ್ಲಿ ಫ್ರೆಶ್ ಅಪ್ ಆಗಿ ಪ್ಯಾಲೇಸ್ ಎಲ್ಲ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಹಂಗೆ ಟಾಂಗಾದಲ್ಲಿ ಒಂದು ರೌಂಡ್ ಹೋಗೋಣ ಅಂತ ಹೋಗಿರಲಿಲ್ಲ ನಾನು ಯಾವತ್ತೂ. ಅವರು ಒಂದು ರೌಂಡ್ ಓಡಿಸ್ಕೊಂಡು ಒಂದು 200 ರೂಪಾಯಿ ತೊಗೊಂಡ್ರು. ಅಲ್ಲಿಂದ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಮತ್ತು ಶ್ರೀಗಂಧ ಮತ್ತು ಗಂಧದ ಐಟಮ್ ಎಲ್ಲ ಇದೆ. ಅಲ್ಲಿ ಹೋಗಿ ನೋಡಿ ಅಂತ ತೊಗೊಂಡೋಗ್ಬಿಡ್ತಾರೆ. ಸೊಸೈಟಿ ಇದೆ ಅಂತ ಹೇಳ್ತಾರೆ, ಗೌರ್ಮೆಂಟ್ ಸೊಸೈಟಿ ಅಂತ. ಕೆಲವೊಂದು ಕಡೆ ಅದೆಲ್ಲ ಫ್ರಾಡು ಅಂತಾರೆ, ಕೆಲವೊಂದು ಕಡೆ ಓಕೆ ಅಂತಾರೆ, ಏನೋ ಗೊತ್ತಿಲ್ಲ. ನಾವು 1-2 ಸೀರೆನೆಲ್ಲ ಟ್ರೈ ಮಾಡಿ ನೋಡಿದೆ. ಕೆಲವೊಂದೆಲ್ಲ ಡಿಫೆಕ್ಟ್ ಇತ್ತು, ಕಾಣಿಸುತ್ತೆ ಎದುರುಗಡೆನೇ. ಅವ್ರು ಚೆನ್ನಾಗಿ ಮಾತಾಡಿಸ್ತಾರೆ, ಮಳ್ಳಚ್ತಾರೆ, ತೊಗೊಳ್ಳಿ ಅಂತ. ಆಮೇಲೆ ಪ್ಯಾಲೇಸಿಗೆ ಬಂದ್ವಿ. ಗ್ರೌಂಡಲ್ಲಿ ಐಸ್ ಕ್ರೀಮ್ ತಿಂದು ಹಾಗೆ ಒಳಗೆಲ್ಲ ನೋಡ್ಕೊಂಬಂದ್ವಿ. ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು, ಹಸಿವಾಗಿತ್ತು. ಅಲ್ಲೇ ಪ್ಯಾಲೇಸ್ ಹತ್ರನೇ ಒಂದು ಹೋಟೆಲ್ಗೆ ಹೋಗಿದ್ವಿ. ಮಾಮೂಲಿ ಸೌತ್ ಇಂಡಿಯನ್ ಊಟ, ಪೂರಿ ಊಟ ತೊಗೊಂಡಿದ್ವಿ. ಅಷ್ಟೇನೂ ಟೇಸ್ಟ್ ಆಗಿರಲಿಲ್ಲ. ಅನ್ನ ಕೂಡ ದಪ್ಪ ಅನ್ನ, ಚೆನ್ನಾಗಿರಲಿಲ್ಲ. ಓಕೆ, ಟ್ರಿಪ್ ಹೋದಾಗ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಹಾಗೆ ಸ್ವಲ್ಪ ತಿಂದು ನೆಕ್ಸ್ಟು ಜಗಮೋಹನ್ ಪ್ಯಾಲೇಸ್ ಅಂತ ಇದೆ, ಅಲ್ಲೇ ಹೋಟೆಲ್ ಎದುರುಗಡೆನೇ ಬರುತ್ತೆ.
ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಗ್ಲೋ ಆಫ್ ಹೋಪ್ ಅಂತ ಎಸ್.ಎಲ್. ಹಲ್ದಾನ್ಕರ್ ಅವರು ರಚಿಸಿರುವಂಥ ಒಂದು ಪೇಂಟಿಂಗ್ ಅದು. ಅದು 1945-46 ಆಗಿದ್ದಂತೆ. ಅದನ್ನು ಇಟ್ಟಿದ್ದಾರೆ. ಅದೇನೇ ಅಲ್ಲಿ ವಿಡಿಯೋ, ಫೋಟೋ ಏನೋ ಮಾಡೋ ಹಾಗಿಲ್ಲ. ಸೊ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಇದೆಲ್ಲ ಡೀಟೇಲ್ಸ್ ಇತ್ತು. ಆಮೇಲೆ ಈ ಆ್ಯಂಟಿಕ್ ಗಡಿಯಾರಗಳು, ಆಮೇಲೆ ಚಿಕ್ಕ ಚಿಕ್ಕ ಅಕ್ಕಿಗಳಿಂದ ಮಾಡಿರುವಂಥ ಒಂದು ಆರ್ಟು ಅವೆಲ್ಲವೂ ಅಲ್ಲಿತ್ತು. ಅದಾದ ನಂತರ ಒಳಗಡೆ ರವಿವರ್ಮ ಅವರದ್ದು ಮತ್ತು ಇನ್ನಿತರರು ಬರೆದಿರುವಂಥ ತುಂಬ ಪೇಂಟಿಂಗ್ಸ್ಗಳಿವೆ. ತುಂಬಾ ಚೆನ್ನಾಗಿದೆ. ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಗೊತ್ತಾಗಲ್ಲ. ಕೆಲವೊಂದು ಸರಿ ಗೈಡ್ ಇರ್ತಾರೆ, ಇರಲ್ಲ. ಅವರೆಲ್ಲ ಇದ್ದರೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಬ್ರಿಟಿಷ್ ಕಾಲದಿಂದ ಹಿಡಿದು ಆಮೇಲೆ ತುಂಬಾ ಅವರುಗಳ ಪೇಂಟಿಂಗ್ ಒಂಥರ ರಿಯಲ್ ಆಗಿ ಫೋಟೋ ತೆಗೆದಿದ್ದಾರೇನೋ ಅನ್ನೋ ರೀತಿ ಅಷ್ಟು ನ್ಯಾಚುರಲ್ ಆಗಿದೆ ಫೋಟೋಸು. ತುಂಬಾ ಚೆನ್ನಾಗಿದೆ, ನೋಡೋ ಅಂಥ ಜಾಗನೇ. ಅದಾದಮೇಲೆ ನಾವು KRSಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ 3 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಅಲ್ಲಿಂದ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗೋಣ ಅಂತ ಆಟೋದಲ್ಲಿ ರೂಮ್ಗೆ ಹೋದ್ವಿ. ಬಟ್ KRSಗೆ ಹೋಗೋಕ್ಕಾಗಲೇ ಇಲ್ಲ. ಯಾಕಂದರೆ ಅಲ್ಲಿ ಬಸ್ಸಲ್ಲಿ ಹೋಗೋಣ ಅಂತ ಹೋದ್ವಿ. 5 ಗಂಟೆ ಆಗೋಗಿತ್ತು. ಲೇಟ್ ಆಗುತ್ತೆ ರೀಚ್ ಆಗೋದು, ಆಮೇಲೆ ಬರೋದು ಕಷ್ಟ. ಆಮೇಲೆ ಮಧ್ಯೆ ಮಧ್ಯೆ ಕೆಲವರು ದರೋಡೆ ಮಾಡ್ತಾರೆ, ಸಿಂಗಲಾಗಿ ಹೋಗಬೇಡಿ ಅಂತೆಲ್ಲ ಅಂದರು. ಓಕೆ, ಏನು ಮಾಡೋಣ, ಟ್ಯಾಕ್ಸಿ ಅಥವಾ ಇನ್ನೇನಾದ್ರು ಮಾಡೋಣ ಅಂದರೆ ಸರಿಯಾಗಿ ಯಾಕೋ ಕಂಫರ್ಟ್ ಅನಿಸಿಲ್ಲ. ಬೇಡ, ಇನ್ನೊಂದು ಸರಿ ಬರೀ KRSಗೆ ಹೋದರೆ ಆಯಿತು ಅಂತ ಅಂದ್ಕೊಂಡು ವಾಪಸ್ ಹೋಟೆಲ್ಗೆ ಬಂದ್ವಿ. ಅಲ್ಲಿ ಹೋಟೆಲಲ್ಲಿ ಗೇಮ್ಸ್ ಎಲ್ಲ ಇತ್ತು, ಟೇಬಲ್ ಕ್ರಿಕೆಟ್ ಇತ್ತು, ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಎಂಟರ್ಟೈನ್ಮೆಂಟ್ ಗೇಮ್ಗಳು ಹಾಗೆ ಆಟ ಆಡಿಕೊಂಡು ಇಬ್ಬರು ಅವತ್ತು ನೈಟ್ವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು. ಓಕೆ, ನಮ್ಮಿಬ್ರಿಗೂ ಪರ್ಸ್ನಲಾಗಿ ಸ್ವಲ್ಪ ಸ್ಪೇಸ್ ಸಿಕ್ತು ಹೋಗಿದ್ದಕ್ಕೆ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಖುಷಿ ಆಯಿತು ಇಬ್ರಿಗೂ. ಅದಾದಮೇಲೆ ಅಲ್ಲೇ ಹುಡ್ಕೊಂಡು ಒಂದು ಹೋಟೆಲ್ಗೆ ಹೋದ್ವಿ. ಓಕೆ, ತುಂಬ ಏನು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿಲ್ಲನೂ. ಓಕೆ, ಟೊಮೆಟೊ ಸೂಪ್ ತೊಗೊಂಡ್ವಿ, ಆಮೇಲೆ ಫಿಂಗರ್ ಚಿಪ್ಸ್ ತೊಗೊಂಡ್ವಿ, ಆಮೇಲೆ ಒಂದು ರೈಸ್ ಬಾತ್ ಹೇಳಿದ್ವಿ, ಅಲ್ಲಿದೆ ಪಲಾವ್ ಹೇಳಿದ್ವಿ. ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಓಕೆ, ಬಟ್ ಸರ್ವ್ ಮಾಡೋಕ್ಕೆ ಬಂದಿದ್ರಲ್ಲ ಇವರು ಬೆಂಗಳೂರಲ್ಲಿದ್ದರಂತೆ. ನಾನು ಅವಾಗ ಆರ್ಕೆಸ್ಟ್ರಾಗೆ ಹೋಗ್ತಿದ್ದೆ, ಅಲ್ಲಿ ರಿಚ್ಮಂಡ್ ಸರ್ಕಲ್ ಹತ್ರ ಇದ್ದೆ ನಾನು ಹೋಟೆಲಲ್ಲಿ ಅಂತ ಅವರು ಕತೆ ಹೇಳ್ತಾಯಿದ್ರು ಪಾಪ. ಈಗ ಅಲ್ಲಿ ಬಿಟ್ಟು ಬಂದಿದ್ದೀನಿ, ಇಲ್ಲಿ ಅಮ್ಮನ ಜೊತೆ ಮನೆಯವ್ರ ಜೊತೆ ಇದ್ದೀನಿ ಅಂತ ಹೇಳ್ತಾಯಿದ್ರು. ಅವ್ರ ಕತೆ ಕೇಳಿಸ್ಕೊಂಡು ನಾವು ನಮ್ಮ ರೂಮ್ ಕಡೆಗೆ ಹೊರಟ್ವಿ. ಮೈಸೂರಲ್ಲಿ ಏನಂದರೆ ಎಲ್ಲನೂ ಹತ್ತತ್ರನೇ ಇದೆ. ಆಟೋದಲ್ಲಿ ಹೋಗೋದಕ್ಕೆ ತುಂಬಾ ಹತ್ತಿರ ಅನಿಸ್ಬಿಡುತ್ತೆ, ನಡ್ಕೊಂಡು ಹೋಗೋದಕ್ಕೆ ದೂರ ಅನಿಸುತ್ತೆ. ಹೀಗೆ ಹೋಗಿ ಈಗ ಬರ್ತಿದ್ದಂಗೆ ನಾವು ಹೋಗಬೇಕಾಗಿರೋ ಜಾಗ ಸಿಕ್ಬಿಡುತ್ತೆ. ಸೊ ನಮ್ಮ ಪ್ರೈವೇಟ್ ವೆಹಿಕಲ್ ಇದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಇಲ್ಲಿಂದ ಬೈಕಲ್ಲೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಒಂದು ರೀಸನು ಮಳೆ ಇದೆ ಅಂತ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಇನ್ನೊಂದು ವಂದೇ ಭಾರತ್ ಎಕ್ಸ್‌ಪ್ರೆಸ್ಸಲ್ಲಿ ಹೋಗ್ತಾ ಅಥವಾ ಬರ್ತಾ ಯಾವುದಾದ್ರು ಒಂದು ಸಾರಿ ಹೋಗೋಣ, ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಟ್ರೈನಲ್ಲಿ ಹೋಗಿದ್ವಿ. ಸೊ ನೆಕ್ಸ್ಟ್ ಡೇ ನಾವು ಎಲ್ಲೆಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ, ಸೆಕೆಂಡ್ ಡೇ ಹೇಗಿತ್ತು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇನ್ನಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.